ಕೆಲ ಹೊತ್ತಿನಲ್ಲೇ ಹಿರಿಯೂರಿಗೆ ಪಾರ್ಥಿವ ಶರೀರ. ಹಿರಿಯೂರಿನ ನೆಹರು ಮೈದಾನದಲ್ಲಿ ಅಂತಿಮ ದರ್ಶನ. ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ ಮಾಡಲಾಗಿದೆ. ಅಂತಿಮ ದರ್ಶನದ ಬಳಿಕ ಚಳ್ಳಕೆರೆಗೆ ಪಾರ್ಥಿವ ಶರೀರ ರವಾನೆಯಾಗುತ್ತೆ. ಡಿ ಸುಧಾಕರ್ ಅಗಲಿಕೆ ಹುಟ್ಟೂರಿನಲ್ಲಿ ನೀರವ ಮೌನ ಆವರಿಸಿದೆ. ಚಳ್ಳಕೆರೆ ನಿವಾಸದಲ್ಲಿ ಶೋಕ. ಇನ್ನು ಕೆಲ ಹೊತ್ತಿನಲ್ಲೇ ಹಿರಿಯೂರಿಗೆ ಪಾರ್ಥಿವ ಶರೀರ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಹಿರಿಯೂರಿನ ನೆಹರು ಮೈದಾನ ಏನಿದೆ, ಆ ಒಂದು ನೆಹರು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಸಿದ್ಧತೆ ಕೂಡ ಮಾಡಲಾಗಿದೆ. ಇನ್ನು ಕ್ರೀಡಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ. ಚಳ್ಳಕೆರೆ, ಹಿರಿಯೂರು, ಚಿತ್ರದುರ್ಗದ ಪ್ರಭಾವಿ ನಾಯಕ. ಇನ್ನು ಚಳ್ಳಕೆರೆ ನಿವಾಸದಲ್ಲಿ ಈಗ ಶೋಕ ಮಡುಗಟ್ಟಿದೆ. ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಕೇವಲ ಅಭಿಮಾನಿಗಳು ಮಾತ್ರ ಕಣ್ಣೀರು ಹಾಕ್ತಾ ಇಲ್ಲ, ಅವರ ಕುಟುಂಬಸ್ಥರು, ಬೆಂಬಲಿಗರು ಎಲ್ಲರೂ ಕೂಡ ಅವರನ್ನು ಕಳೆದುಕೊಂಡು ಈಗ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಇನ್ನು ಹುಟ್ಟೂರಿನಲ್ಲಂತೂ ನೀರವ ಮೌನ ಆವರಿಸಿದೆ. ಡಿ ಸುಧಾಕರ್ ಅವರ ಅಗಲಿಕೆಯಿಂದ ಈಗ ಎಲ್ಲರಿಗೂ ಕೂಡ ಒಂದು ರೀತಿಯ ಬರಸಿಡಿಲು ಬಡಿದಂತಾಗಿದೆ. ಏಕೆಂತಂದರೆ ಇನ್ನೂ ಕೂಡ ಸಾಕಷ್ಟು ರಾಜಕೀಯ ಜೀವನದಲ್ಲಿ ಉನ್ನತ ಹುದ್ದೆಗೇರುವ ಒಂದು ಅವಕಾಶಗಳಿತ್ತು. ಸಾಕಷ್ಟು ಒಂದು ಜನರ ಸೇವೆಯನ್ನು ಮಾಡಿದರು. ಇನ್ನೂ ಸಾಕಷ್ಟು ಜನರ ಸೇವೆ ಮಾಡಬೇಕು ಅಂತ ಕೂಡ ಕನಸನ್ನು ಇರಿಸಿಕೊಂಡಿದ್ದಂತಹ ನಾಯಕ ಅಂತಂದರೆ ಡಿ ಸುಧಾಕರ್ ಅವರು. ಆದರೆ ಸದ್ಯಕ್ಕೆ ಅಂತಿಮ ದರ್ಶನದ ಬಳಿಕ ಈಗ ಚಳ್ಳಕೆರೆಗೆ ಪಾರ್ಥಿವ ಶರೀರ ಕೂಡ ಶಿಫ್ಟ್ ಮಾಡಲಾಗುತ್ತೆ. ಹಿರಿಯೂರಿನ ನೆಹರು ಮೈದಾನ ಏನಿದೆ, ಈ ಒಂದು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ. ಕ್ರೀಡಾಂಗಣದಲ್ಲಿ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಲಾಗಿದೆ. ಏಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಗರವೇ ಹರಿದು ಬರುತ್ತೆ ಅವರ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ. ಈಗ ಅವರ ಅಂತಿಮ ದರ್ಶನವನ್ನು ಮಾಡಲಿಲ್ಲ ಅಂತಂದರೆ ಮುಂದೆ ಅವರ ದರ್ಶನವನ್ನು ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಸಾಕಷ್ಟು ಬೆಂಬಲಿಗರಾಗಿರಬಹುದು, ಅಭಿಮಾನಿಗಳಾಗಿರಬಹುದು, ಎಲ್ಲರೂ ಕೂಡ ಅಂತಿಮ ದರ್ಶನ ಮಾಡಲಿಕ್ಕೆ ಆಗಮಿಸ್ತಾರೆ. ಇನ್ನು ಕೆಲ ಹೊತ್ತಿನಲ್ಲಿ ಹಿರಿಯೂರಿಗೆ ಪಾರ್ಥಿವ ಶರೀರ ಕೂಡ ಶಿಫ್ಟ್ ಆಗುತ್ತೆ. ಇನ್ನು ಡಿ ಸುಧಾಕರ್ ಅಗಲಿಕೆಯಿಂದ ಈಗ ಹುಟ್ಟೂರಲ್ಲೂ ಕೂಡ ನೀರವ ಮೌನ ಇದೆ.